ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ದಲಿತ ಅಂತ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರು, ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ. ಮೈಸೂರು ಜಿಲ್ಲೆನಲ್ಲಿ 2006ರಲ್ಲಿ ತಾವು ಅಹಿಂದವನ್ನ ಕಟ್ಟಿಕೊಂಡು ಜೆಡಿಎಸ್ ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು. ತನ್ವೀರ್ ಸೇಠ್ ಅವ್ರು ಬಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂತ ವ್ಯಕ್ತಿ. ಅವರು ಮಂತ್ರಿ ಆಗ್ಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನ್ ಸಿದ್ದರಾಮಯ್ಯನವರೇ, ಅಪ್ಪನಿಗೆ ಅಪ್ಪ ಬದಾಮಿಲಿ 2ನೇ ಸರಿ ನಿಂತ್ರೆ ಸೋಲ್ಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ಹೊರನಾಕ್ ಬಂದ್ರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡ್ಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿಗೆ ಬಂದು ಅವರು ಅಲ್ಲಿ ಹಾಳಾಗಿದ್ರು. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಟ್ಟಿರ್ಬೋದು, ಆದ್ರೆ ಆಡಳಿತದ ಮೇಲೆ, ಸಚಿವ ಸಂಪುಟ ಅದರ ರಚನೆಯ ಮೇಲೆ ತಮ್ಮ ಹಿಡಿತವನ್ನ ಖಂಡಿತ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಸಾಧಿಸ್ತಾರೆ. ನಮ್ಮ ಮೈಸೂರು ಭಾಗಕ್ಕೂ ನ್ಯಾಯನ ಕೊಡಿಸ್ತಾರೆ ಅಂತ ನಂಗೆ ಖಚಿತವಾದ ವಿಶ್ವಾಸ ಇತ್ತು. ಆದರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಮೈಸೂರು ಭಾಗದವರು ಯಾರ್ಯಾರ ಹೆಸರು ಬರ್ತಾ ಇದೆಯಪ್ಪ ಅಂತಂದ್ರೆ, 6 ಸರಿ ಗೆದ್ದಿರುವಂತ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್ ಅವರ ಹೆಸರಿಲ್ಲ, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರು ನಮ್ಮ ನಗಲಿದ ನಂತರ ದಲಿತರ ಏಕಮಾತ್ರ ಧ್ವನಿಯಾಗಿರುವಂತ ಡಾಕ್ಟರ್ ಮಹದೇವಪ್ಪನವರ ಹೆಸರು ಇಲ್ಲ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ದಲಿತ ಅಂತ ಏನು ಹೋರಾಟ ಮಾಡ್ಕೊಂಡು ಬಂದಿದ್ರು, ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ. ಮೈಸೂರು ಜಿಲ್ಲೆನಲ್ಲಿ ಇದು ನೋಡಿ ನನಗೆ ಆಶ್ಚರ್ಯವಾಯಿತು. 2016ರಲ್ಲಿ ತನ್ನ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಮಾಲಿಕಯ್ಯ ಗುತ್ತೇದಾರ್ ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಮಾಲಕರೆಡ್ಡಿ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನ ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನ ತನ್ನ ಮಗನನ್ನ ಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯಿತು. 2006ರಲ್ಲಿ ತಾವು ಅಹಿಂದವನ್ನ ಕಟ್ಟಿಕೊಂಡು ಜೆಡಿಎಸ್ ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು. ಅಲ್ಪಸಂಖ್ಯಾತರು ಅದು ಇದು ಅಂತ ಹೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಅವ್ರ ಪರವಾಗಿದ್ದೀನಿ, ನಾನು ಉದ್ಧಾರಕ, ನಾನು ಮಸೀಹ ಅಂತ ಹೇಳ್ಕೊಳ್ತಾ ಇದ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ. ತನ್ವೀರ್ ಸೇಠ್ ಅವ್ರು ಬಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂತ ವ್ಯಕ್ತಿ. ಅವರು ಮಂತ್ರಿ ಆಗ್ಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನ್ ಸಿದ್ದರಾಮಯ್ಯನವರೇ, ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ಇವೆಲ್ಲ ನಿಮ್ಮ ಅಹಿಂದಾನದಿದೆಯಲ್ಲ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ಅವರ ಶ್ರೇಯೋಭಿವೃದ್ಧಿ ಕೆಲಸ ಅಲ್ಲ. ನಿಮ್ಮ ರಾಜಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ಅವ್ರನ್ನ ಬಳಕೆ ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡಿದ್ರೆ ಹೊರತು ಅವ್ರ ಬಗ್ಗೆ ನೈಜ ಕಾಳಜಿ ಇಲ್ಲ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟ ಇರಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರನೇ ಬದಿಗೆ ಹಾಕಿದಿರಿ ಅನ್ನೋದು ಕೂಡ ಇದರಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಂದ ಖಂಡಿತ ಇದನ್ನು ನಿರೀಕ್ಷೆ ಮಾಡಲಿಲ್ಲ. ಏನು ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲದರ ಬಗ್ಗೆ ಮಾತಾಡಿ ನೀವಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು 14 ಸೈಡ್ ತಗೊಂಡು ಕಳ್ಕೊಂಡ್ರಿ. ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡಲಿಕ್ಕೆ, ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ. ನೀವು ಕುರ್ಚಿ ಕಳ್ಕೊಂಡ್ರೆ ಅದನ್ನು ನಿಮ್ಮ ನೈತಿಕತೆನೂ ಈ ರೀತಿ ಎಲ್ಲ ರೀತಿಯಲ್ಲೂ ಕಳ್ಕೊಳ್ತೀರಿ ಅಂತ ನಾನು ನಿಮ್ಮನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ವೈಯಕ್ತಿಕವಾಗಿ ನನಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಕೂಡ ನಿರಾಸೆಯಾಗಿದೆ. ನೀವು ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ನೀವು ಯಾವ ವಿಷಯದಲ್ಲೂ ಕೂಡ ಮೇಲ್ಪಂಕ್ತಿ ಹಾಕ್ಕೊಡ್ಲಿಲ್ಲ. ನಿಮ್ಮ ರಾಜಕೀಯನೂ ಮುಗೀತು. ನೀವು ಯಾವ ಆದರ್ಶಗಳ ಬಗ್ಗೆ ಮಾತಾಡ್ತಿದ್ರಿ ಅದಕ್ಕೂ ಕೂಡ ನೀವು ತಿಲಾಂಜಲಿ ಇಟ್ಟಿದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ. ಅಪ್ಪನಿಗೆ ಅಪ್ಪ ಬದಾಮಿಲಿ 2ನೇ ಸರಿ ನಿಂತ್ರೆ ಸೋಲ್ಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ಹೊರನಾಕ್ ಬಂದ್ರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡ್ಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿಗೆ ಬಂದು ಅವರು ಅಲ್ಲಿ ಹಾಳಾಗಿದ್ರು.
ಹಾಗಾಗಿ ಮಗನಿಗೆ ಸೇಫ್ ಸೀಟನ್ನ ಬಿಟ್ಕೊಟ್ರು. ಮಗ ಬೇರೆ ಕ್ಷೇತ್ರಕ್ಕೆ ಕಳ್ಸಕ್ಕೆ ಮಗನಿಗೆ ಮೆರಿಟಲ್ ಗೆಲ್ಲಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಹೊರನಾಕ್ ಹೋದ್ರು. ಮಗನ MLC ಮಾಡಿದ್ರು. MLC ಮಾಡಿ ಇವ್ರು ಸೀಟ್ ಬಿಟ್ಕೊಂಡ ಕೂಡ ಅವತ್ತನ್ನ ಮಂತ್ರಿ ಮಾಡ್ಕೊಂಡ್ರು. ಇದೇನು ಕೋಟಾದಲ್ಲೇ ಇವ್ರ ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂತದ್ದು. ಇವಾಗ ಆ ಮಗನ್ನ ತಲೆಯಲ್ಲಿ ಮಾತ್ರ ಕಿರೀಟ ಇರಬೇಕು. ಈ ಭಾಗದಲ್ಲಿ ಹಿಂದೆ ಸಿದ್ದರಾಮಯ್ಯನವರಿಗೆ ಹಿರಿತನ ಇತ್ತು, ರಾಜಕೀಯ ಅನುಭವ ಇತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅನ್ಕ್ವಶನಬಲ್ ಲೀಡರ್ ಆಗಿದ್ರು. ಮಗ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೀನಿಯರ್ ಮೋಸ್ಟ್ಗಳಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರು ಎಲ್ಲಾ ಸಮಾಜಕ್ಕೆ ಸಲ್ಲುವಂತ 6 ಸರಿ ಗೆದ್ದಿರುವಂತ ತನ್ವೀರ್ ಸೇಠ್ ಇದ್ದಾರೆ, 6 ಸರಿ ಗೆದ್ದಿರುವಂತ ವೆಂಕಟೇಶ್ ಅವರು ಇದ್ದಾರೆ. ಇನ್ನು ಮಗ ಇಲ್ಲಿ ಲೀಡರ್ ಆಗಕ್ ಆಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವ್ರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋಂಗೆ ನೋಡ್ಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸಬೇಕು. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಅವ್ರ ಲಿಸ್ಟ್ DK ಶಿವಕುಮಾರ್ ಅವರು ರಾಜಭವನ ಕಳಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂತ ಒಂದು ಮಹಿಳೆಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದ್ರ ಯಾರು ಸರ್? ನೀವೇ. ಶಿವಲಿಂಗೇಗೌಡ್ರೆ ಹೇಳಿಕೆನ ಕೊಟ್ರಲ್ಲ ಸರ್, ನೀವೇ ಮಾಡಿದ್ದು ಅಂತ ಹೇಳಿ ಇನ್ನೇನ್ ಬೇಕು? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.